ನಮಸ್ಕಾರ, ನಾನು ಸೌಮ್ಯ ಹೇಮಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಡರ್ನ್ ಆಧ್ಯಾತ್ಮಿಕ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ರಾವಣನಿಂದ ಆತ್ಮಲಿಂಗ ಯಾವ ಥರ ಭಂಗ ಆಯಿತು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಶಿವ ತನ್ನ ಆತ್ಮಲಿಂಗವನ್ನು ರಾವಣಿಗೆ ಕೊಟ್ಟಂಥದ್ದು, ಹಾಗೆ ರಾವಣಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಷರತ್ತನ್ನು ವಿಧಿಸಿ ಕೊಟ್ಟಿರ್ತಾರೆ. ಎಲ್ಲಿಯೂ ಇದು ನೆಲಕ್ಕೆ ಸೋಕಬಾರ್ದು, ಅಕಸ್ಮಾತ್ ಎಲ್ಲಾದರೂ ನೀವು ನೆಲಕ್ಕೆ ಇಟ್ಟಿದ್ದೇ ಆದಲ್ಲಿ ಅದು ಅಲ್ಲಿಯೇ ನೆಲೆಗೊಳ್ಳುತ್ತೆ ಅಂತ ಹೇಳಿ ಷರತ್ತನ್ನು ವಿಧಿಸಿ ಕೊಟ್ಟಿರುವಂಥದ್ದು. ಈ ಒಂದು ವರದ ಪರಿಣಾಮವನ್ನು ಅರಿತ ದೇವತೆಗಳು ಗಣೇಶನ ಮೊರೆ ಹೋಗ್ತಾರೆ. ಹಾಗೂ ಗಣೇಶನು ದನ ಕಾಯುವ ವೇಷದಲ್ಲಿ ಬಂದು ಆ ಒಂದು ಆತ್ಮಲಿಂಗವನ್ನು ನೆಲಕ್ಕೆ ಇಟ್ಟು ಅದು ಅಲ್ಲಿಯೇ ಗೋಕರ್ಣದಲ್ಲಿ ನೆಲೆಗೊಂಡಂಥದ್ದು. ಈ ಮಾಹಿತಿಯನ್ನು ನಿಮಗೆ ಕಳೆದ ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೆ. ಹಾಗೂ ಲಕ್ಷ್ಮಣ ಯುದ್ಧದ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ವಿಷ ಅನಿಲ ಸೇವಿಸಿ ಅಸ್ವಸ್ಥನಾಗುವಂಥದ್ದು ಹಾಗೂ ಪ್ರಾಣಕ್ಕೆ ಅಪಾಯ ಇರುವಂಥ ಸಂದರ್ಭ ಕೂಡ ನಿಮಗೆ ವಿವರಿಸಿದ್ದೆ. ಹಾಗೂ ಆ ಇಂದ್ರಜಿತುವಿನ ಬಾಣದ ಪರಿಣಾಮವಾಗಿ ಒಂದು ವಿಷ ಅನಿಲ ಸೇವಿಸಿ ಅಲ್ಲಿ ಯುದ್ಧದ ಸಂದರ್ಭದಲ್ಲಿ ಅಸ್ವಸ್ಥರಾಗ್ತಾರೆ. ಹಾಗೂ ಈ ಒಂದು ಅವರಿಗೆ ಪ್ರಾಣ ಅಪಾಯ ಇರುವಂಥದ್ದು ಹಾಗೂ ಹನುಮಂತ ಆ ಒಂದು ಸಂಜೀವಿನಿ ಸೊಪ್ಪನ್ನು ಹುಡುಕ್ಲಿಕ್ಕೆ ಆಗದೆ ಮಂದಾರ ಪರ್ವತವನ್ನೇ ಹೊತ್ಕೊಂಡು ಬಂದು ಲಕ್ಷ್ಮಣನ ಪ್ರಾಣವನ್ನು ಕಾಪಾಡ್ತಾನೆ. ಹಾಗೂ ಅದೇ ರೀತಿ ಯುದ್ಧ ಕೂಡ ಮುಂದುವರಿಯುತ್ತೆ. ಆ ಯುದ್ಧದಲ್ಲಿ ಇಂದ್ರಜಿತುವಿನ ಕೂಡ ಹತನಾಗ್ತಾರೆ. ನಂತರ ಮೇಘದೂತ ಕೂಡ ಬರ್ತಾರೆ, ಎಲ್ಲರೂ ಕೂಡ ಹತರಾಗ್ತಾರೆ. ನಂತರ ಅವರ ರಾವಣನ ಸಹೋದರರಾದ ಕುಂಭಕರ್ಣ ಕೂಡ ಬರ್ತಾರೆ. ಕುಂಭಕರ್ಣನಿಗೆ ಒಂದು ವರ ಹೌದು ಹಾಗೂ ಶಾಪವೂ ಹೌದು. ಅವರು 6 ತಿಂಗಳು ಮಲಗಿದ್ರೆ ಇನ್ನು 6 ತಿಂಗಳು ಎದೊಳೋದಿಲ್ಲ. ಆ ಥರ ಒಂದು ಶಾಪವನ್ನು, ವರವೂ ಹೌದು ಶಾಪವೂ ಹೌದು, ಆ ರೀತಿ ಒಂದು ವರವನ್ನು ಪಡ್ಕೊಂಡು ಬಂದಿರ್ತಾರೆ. 6 ತಿಂಗಳು ಅವರು ಎದ್ದರೆ ಅವ್ರಿಗೆ ಒಂದು ದೊಡ್ಡ ಪ್ರಮಾಣವಾದ ಭೋಜನವನ್ನೇ ಅವ್ರಿಗೆ ಬೇಕಾಗುತ್ತೆ. ನಂತರ 6 ತಿಂಗಳು ಮಲಗಿದ್ರೆ ಎಂಥದೇ ಒಂದು ಶಬ್ದವನ್ನು ಮಾಡಿ ನಗಾರಿ ಬಾರಿಸಿದ್ರು ಕೂಡ, ಕಹಳೆಯನ್ನು ಊದರೂ ಕೂಡ ಅವರು ಎದ್ದೇಳುವಂಥದ್ದಿಲ್ಲ. ಆ ಥರ ಒಂದು ಶಾಪವೂ ಹೌದು, ವರವೂ ಹೌದು, ಆ ಥರ ಒಂದು ಪಡೆದುಕೊಂಡು ಬಂದಿರ್ತಾರೆ. ಕುಂಭಕರ್ಣ ಕೂಡ ಆ ಯುದ್ಧದಲ್ಲಿ ಒಂದು ಹತರಾಗ್ತಾರೆ. ಕುಂಭಕರ್ಣ ಬಂದು ರಾವಣನ ಸಹೋದರ ಆಗಿರ್ತಾರೆ. ಹಾಗೂ ರಾವಣನ ಸಹೋದರರಲ್ಲಿ ಕುಬೇರ ಕೂಡ ಒಬ್ಬರು. ಆದರೆ ಕುಬೇರ ಏನಿರ್ತಾರೆ ಅವರು ರಾವಣನ ಸ್ವಂತ ಸಹೋದರ ಅಲ್ಲ, ತನ್ನ ಮಲತಾಯಿಯ ಮಗ ಆಗಿರ್ತಾರೆ ಕುಬೇರ. ಅಂದರೆ ರಾವಣನ ತಂದೆಯ ಹಿರಿಯ ಪತ್ನಿಯ ಮಗ ಕುಬೇರ ಆಗಿರ್ತಾರೆ. ಇವರು ಕಿರಿಯ ಪತ್ನಿಯ ಮಗ ರಾವಣ ಆಗಿರ್ತಾರೆ. ಅವರಲ್ಲಿ ಎಲ್ಲರೂ ಯುದ್ಧದಲ್ಲಿ ಹತರಾಗ್ತಾರೆ. ಅಂಥ ಸಂದರ್ಭದಲ್ಲಿ ರಾವಣ ಕೂಡ ಹತರಾಗ್ತಾರೆ. ತನ್ನ 10 ತಲೆಯಿಂದಲೂ ಕೂಡ ಅವರಿಗೆ ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಯುದ್ಧವನ್ನು ಕೂಡ ಸೋತಂತಹ ಸಂದರ್ಭದಲ್ಲಿ ಒಂದು ಲಂಕೆ ಕೂಡ ದಹನ ಆಗುತ್ತೆ. ನಂತರ ಸೀತೆಯನ್ನು ಅರಮನೆಗೆ ಕರ್ತ್ಕೊಂಡು ಬರ್ತಾರೆ. ಆ ಅರಮನೆ ಕೂಡ ಅವರಿಗೆ ಸ್ವಾಗತ ಮಾಡೋಕ್ಕೆ ರೆಡಿ, ಎಲ್ಲವನ್ನೂ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ. ಆ ಒಂದು ಅರಮನೆಯಲ್ಲಿ ಇದೇ ರೀತಿ ಯುದ್ಧವನ್ನು ಗೆದ್ದು ಒಂದು ಭೋಜನವನ್ನು ಏರ್ಪಡಿಸಿರ್ತಾರೆ. ವಾನರ ಸೇನೆಗೆ ಯುದ್ಧವನ್ನು ಗೆಲ್ಲಲಿಕ್ಕೆ ಸಹಾಯ ಮಾಡಿದಂಥ ಒಂದು ವಾನರ ಸೇನೆಗೆ ಭೋಜನವನ್ನು ಏರ್ಪಡಿಸಿರ್ತಾರೆ. ಆವಾಗ ಒಂದು ಎಲೆಗೆ ಒಂದು ಸಿಹಿಯನ್ನು ಹಂಚ್ಕೊಂಡು ಬರಬೇಕಾದ್ರೆ ಲಡ್ಡುವನ್ನು ಹಂಚ್ತಾ ಇರ್ತಾರಂತೆ ರಾಮ. ಈ ಲಡ್ಡು ಈ ಥರ ಇಟ್ಟ ತಕ್ಷಣ ಒಂದು ಕೋತಿ ಏನು ಮಾಡುತ್ತೆ, ಅದು ಮೇಲಕ್ಕೆ ಹೋದಂಥದ್ದು ಲಡ್ಡು, ಅದನ್ನು ಹಿಡ್ಕೊಳ್ಳಿಕ್ಕೆ ಒಂದು ಕೋತಿ ಎಗರಿ ಅದನ್ನು ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಂಥದ್ದು. ಈ ಪಕ್ಕದಲ್ಲಿರುವಂತಹ ಕೋತಿ ಅದನ್ನು ನೋಡಿ ನಾನು ಕೂಡ ಎಗರ್ತೀನಿ ಅಂತ ಹೇಳಿ ಆ ಕೋತಿ ಕೂಡ ಎಗರಿ ಲಡ್ಡುವನ್ನು ಇಟ್ಕೊಳ್ಳಿಕ್ಕೆ ಅದೇ ಪಕ್ಕದಲ್ಲಿದ್ದಂತಹ ಎಲ್ಲ ವಾನರ ಸೈನ್ಯ ಕೂಡ ಒಂದು ಕೋತಿಯನ್ನು ಫಾಲೋ ಮಾಡುವಂಥದ್ದು. ಇದನ್ನು ನೋಡಿ ರಾವಣ ತಮಾಷೆಯಾಗಿ ನಗ್ತಾರಂತೆ. ನಂತರ ಮನೆಯಲ್ಲಿ ಹಾಗೆ ಸಹಜ ಜೀವನ ನಡೆಸ್ತಾ ಇರ್ತಾರೆ. ಅದೇ ಒಂದು ಸಂದರ್ಭದಲ್ಲಿ ಈ ಒಂದು ಅಗಸ ಏನು ಹೇಳ್ತಾನೆ, ಒಂದು ಅಸಂಬದ್ಧವಾದ ಒಂದು ಮಾತನ್ನು ಆಡ್ಬಿಡ್ತಾರೆ. ಗಂಡನನ್ನು ಬಿಟ್ಟು ಯಾರದೋ ಜೊತೆ ಇದ್ದಂಥ ಹೆಂಡತಿಯನ್ನು ನಾನು ಸೇರಿಸ್ಕೊಳ್ಳಿಕ್ಕೆ ನಾನು ರಾಮ ಕೆಟ್ಟೋದ್ನ ಅಂತ ಹೇಳಿ ಒಂದು ಮಾತನ್ನು ಆಡ್ಬಿಡ್ತಾರೆ. ಆ ಒಂದು ಮಾತನ್ನು ಕೇಳಿಸ್ಕೊಂಡಂತಹ ರಾಮ ಏನಿರ್ತಾರೆ, ತನ್ನ ಪ್ರಜೆಗಳಿಗೆ ಈ ಥರ ಒಂದು ಸಂದೇಹ, ತನ್ನ ಪತ್ನಿಯ ಮೇಲೆ ಶೀಲದ ಮೇಲೆ ಶಂಕೆ ಹಾಗೂ ಪಾತಿವ್ರತೆಯ ಮೇಲೆ ಸಂದೇಹ ಇರುವಂಥದ್ದು ಅವರಿಗೆ ತುಂಬ ಒಂದು ಆಘಾತ ಆಗುತ್ತೆ.
ಆ ಘಾಸಿಯನ್ನು, ಆ ಅನುಮಾನವನ್ನು ತೆರವುಗೊಳಿಸಲಿಕ್ಕೆ ಸೀತೆಯನ್ನು ವನವಾಸಕ್ಕೆ ಅಡ್ತಾರೆ. ಸೀತೆಯ ಮೇಲೆ ಸಂಶಯದಿಂದ ಅಲ್ಲ, ಆದರೆ ತಾನು ಪ್ರಜೆಗಳ ರಾಜ ಆಗಿರಬೇಕಾದ್ರೆ ಪ್ರಜೆಗಳಿಗೆ ರಾಜನ ಮೇಲೆ ನಂಬಿಕೆ ಇರಬೇಕು ಅಂತ ಹೇಳಿ ಆ ರಾಣಿಯನ್ನು ಅಂದರೆ ಸೀತಾಮಾತೆಯನ್ನು ಅವರು ಪಾವಿತ್ರತೆಯನ್ನು ಶಂಕಿಸಿ ಅಲ್ಲ, ಪಾವಿತ್ರತೆಯನ್ನು ನಿರೂಪಿಸೋಕ್ಕೋಸ್ಕರ ಕಾಡಿಗೆ ಅಟ್ತಾರೆ ರಾಮ. ಹಾಗೂ ಆ ಒಂದು ನಿರ್ಧಾರವನ್ನು ಕೇಳಿದಂತಹ ಸೀತಾಮಾತೆ ಬಹಳ ಆಘಾತಗೊಳ್ತಾಳೆ. ಹಾಗೂ ತನ್ನ ರಘೋತ್ತಮನಿಗೆ ನನ್ನ ಮೇಲೆ ಸಂಶಯ ಅಂತ ಹೇಳಿ ಕಾಡಿಗೆ ಹೊರಡ್ತಾಳೆ. ಅಲ್ಲಿ ವನವಾಸವನ್ನು ಜೀವನವನ್ನು ನಡೆಸ್ತಾ ಇರ್ತಾಳೆ. ಹಾಗೂ ಅಲ್ಲಿ ಹೊರಟಂತಹ ಸಂದರ್ಭದಲ್ಲಿ ಸೀತಾಮಾತೆ ಗರ್ಭವತಿಯಾಗಿರ್ತಾಳೆ ಹಾಗೂ ಅವಳಿ ಮಕ್ಕಳ ತಾಯಿ ಕೂಡ ಆಗ್ತಾಳೆ. ಅಲ್ಲಿ ವಾಲ್ಮೀಕಿ ಆಶ್ರಮದಲ್ಲಿ ತನ್ನ ಮಕ್ಕಳಿಗೆ ಕೂಡ ಜನ್ಮ ನೀಡ್ತಾಳೆ. ವಾಲ್ಮೀಕಿ ಮಹರ್ಷಿ ಏನಿರ್ತಾರೆ ಅವರ ಮೂಲ ಹೆಸರು ರತ್ನಾಕರ ಅಂತ ಹೇಳಿ ಇರುತ್ತೆ. ಹಾಗೂ ಹೀಗೆ ಲವಕುಶರಿಗೆ ಅಲ್ಲೇ ವಿದ್ಯಾಭ್ಯಾಸ ಕೂಡ ಮುಂದುವರಿಯುತ್ತೆ. ನಂತರ ಆ ವಿದ್ಯಾಭ್ಯಾಸ ಮುಂದುವರಿತಾ ಇರುತ್ತೆ. ಈ ಕಡೆ ರಾಮ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರ್ತಾರೆ. ಆ ಅಶ್ವಮೇಧ ಯಾಗದಿಂದ ಏನು ಪರಿಣಾಮ ಅಂತ ಹೇಳಿದ್ರೆ ಸಂಪತ್ತು ವೃದ್ಧಿಗೋಸ್ಕರ ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡ್ತಾರೆ. ಆ ಒಂದು ಕುದುರೆ, ಅಶ್ವಮೇಧ ಯಾಗ ಮಾಡಿದಂತಹ ಕುದುರೆ ಯಾವ ರಾಜ್ಯದಲ್ಲಿ ಹೋಗಿ ನಿಲ್ಲುತ್ತೋ ಆ ರಾಜ್ಯದ ರಾಜರು ಅರ್ಧ ರಾಜ್ಯವನ್ನು ಇವರಿಗೆ ಬಿಟ್ಕೊಡ್ಬೇಕು ಅಥವಾ ಅವರ ರಾಮನ ವಿರುದ್ಧ ಯುದ್ಧವನ್ನು ಮಾಡಿ ಗೆಲ್ಲಬೇಕಾಗುತ್ತೆ. ಇದೇ ಒಂದು ಷರತ್ತು ಅಶ್ವಮೇಧ ಯಾಗದ ಕೈಗೊಂಡುವಂಥ ಸ್ಥಿತಿ. ಹಾಗೂ ಈ ಒಂದು ಕುದುರೆ ಬಂದು ಕಾಡೊಳಗೆ ಬಂದು ಅವರ ಆಶ್ರಮದ ಬಂದು ಮೇಯ್ತಾ ಇರುತ್ತೆ. ನಂತರ ಆ ಲವಕುಶರೇ ಆ ಕುದುರೆಯನ್ನು ಕಟ್ಟಾಕಿ ಅಶ್ವಮೇಧ ಯಾಗಕ್ಕೆ ಅಂದರೆ ಆ ಕುದುರೆಗೆ ಅಶ್ವಮೇಧ ಯಾಗವನ್ನು ಕೈಗೊಂಡಂತಹ ಕುದುರೆಯನ್ನು ಕಟ್ಟಾಕಿ ನಾವು ಯುದ್ಧ ಮಾಡಲಿಕ್ಕೆ ರೆಡಿ ಅಂತ ಒಂದು ಸಂದೇಶವನ್ನು ಸಾರುವಂತಹ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇವತ್ತಿನ ಸಂಚಿಕೆ ನಿಮಗೆ ಬಹಳ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆ ದಯವಿಟ್ಟು ಲೈಕ್ ಬಟನ್ ಒತ್ತೋದ್ರ ಮೂಲಕ ನಮಗೆ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.